ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪಾ ಆಗ್ತದೆ ಇಲ್ಲಿ ಲಕ್ಷ್ಮಿ ಇನ್ನೂ ಕೂಡ ಅರೆ ಪ್ರಜ್ಞಾವಸ್ಥೆಲೇ ಇದ್ದಾಳೆ. ಅರೆ ಪ್ರಜ್ಞಾವಸ್ಥೆ ಅಲ್ಲ, ಪ್ರಜ್ಞೆನೇ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಲಿದ್ದಾಳೆ. ಹಾಗಿದ್ರೆ ಇಲ್ಲಿ ವೈಷ್ಣವ್ ಕತೆ ಮಾತ್ರ ಹೇಳುತ್ತಿರೋದು, ಅವನು ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾರೆ. ಇಲ್ಲಿ ಪ್ರಜ್ಞಾಹೀನ ಸ್ಥಿತಿಲಿ ಇರ್ತಕ್ಕಂಥ ಲಕ್ಷ್ಮಿನ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಕ್ಕಂಥ ವೈಷ್ಣವ್ ಬಂದು ಕಾಪಾಡ್ತಾನ, ಅಥವಾ ಅಕ್ಕ ಮನೆ ಬರ್ತಾರ, ಅಥವಾ ಯಾವ ರೀತಿಯ ಟ್ವಿಸ್ಟ್ ಸಿಗುತ್ತೆ. ಖಂಡಿತ ಲಕ್ಷ್ಮಿಗೆ ಎಚ್ಚರ ಆಗುವುದಂತೂ ಶತಸಿದ್ಧ. ಹಾಗಿದ್ರೆ ಅವಳೇ ಏನಾದರೂ ಮಾಡ್ತಾಳ, ಏನೆಲ್ಲ ಆಗಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿತಿನ್ ಜೈಲಿಂದ ಬಿಡುಗಡೆ ಆಗ್ತಿದ್ದಾಗೆ ಒಂದು ದೊಡ್ಡ ಮಹಾನ್ ಪ್ಲ್ಯಾನ್ ಮಾಡ್ತಾನೆ. ಆ ಒಂದು ಪ್ಲ್ಯಾನ್ ವರ್ಕೌಟ್ ಕೂಡ ಆಗತ್ತೆ. ಅದೇ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತೆ. ಸೂಪರ್ ಜುಡಿ ಕಾಂಪಿಟೇಷನ್ಗೆ ಹೋಗ್ತಿದ್ದಾರೆ ಅನ್ನೋ ವಿಷಯನ ತಿಳ್ಕೊಂಡಂತಹ ನಿತಿನ್ ಒಂದು ಪಕ್ಕ ಪ್ಲ್ಯಾನ್ ಮಾಡಿ ಎಲ್ರಿಗೂ ಕೂಡ ಡಿವೈಡ್ ಮಾಡಿ ಪ್ರತಿಯೊಬ್ಬರು ಒಂಟಿಯಾಗಿ ಬರೋ ರೀತಿ ಮಾಡಿ ಲಕ್ಷ್ಮಿನ ಕಿಡ್ನಾಪ್ ಮಾಡ್ತಾರೆ. ಈ ಕಡೆ ಯಾರಿಗೂ ಕೂಡ ಗೊತ್ತಿರಲ್ಲ ಇದು ಕಿಡ್ನಾಪ್ ಪ್ಲಾನ್ ಅಂತ. ಎಲ್ಲರೂ ಕೂಡ ಸೂಪರ್ ಜೋಡಿ ಕಾಂಪಿಟೇಷನಲ್ಲಿ ನಡೆದಿರ್ತಕ್ಕಂಥ ಒಂದು ಬೆಸ್ಟ್ ಗೇಮ್ ಅಂತ ಅನ್ಕೋತಾರೆ. ಬಟ್ ಅದು ಎಲ್ಲವೂ ಕೂಡ ಉಲ್ಟಾ ಆಗುತ್ತೆ. ಕಾರುಣ್ಯ ಅವರು ಸತ್ಯನ ಹೇಳ್ತಿದ್ದಾಗೆ, ಕಾರುಣ್ಯ ಅವರು ತಮ್ಮ ಒಂದು ಆರ್ಗನೈಸೇಷನ್ ಇಂದ ಯಾವುದೇ ರೀತಿ ಒಂದು ಪ್ಲಾನ್ ಮಾಡಿಲ್ಲ ಅಂತದಾಗೆ ಈ ಕಡೆ ಸುಪ್ರೀತಾ ಅವ್ರಿಗೆ ಶಾಕ್ ಆಗುತ್ತೆ. ವಿಶ್ವನ ಮುಟ್ಟಿಸ್ತಾರೆ ಎಲ್ರಿಗೂ ಕೂಡ. ನಂತರ ಲಕ್ಷ್ಮಿನ ಹುಡ್ಕೊಂಡು ಹೋಗ್ತಾನೆ ವೈಷ್ಣವ್. ಬಟ್ ಲಕ್ಷ್ಮಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಯಾವುದೋ ಒಂದು ಕ್ಲೂ ಸಿಗುತ್ತೆ. ಒಬ್ಬ ಸ್ಕೂಟರಲ್ಲಿ ಹೋಗ್ತಿರವ ಒಂದು ಬೊಕ್ಕೆನ ಎಸ್ತು ಲೆಟರ್ನ ಎಸ್ತು ಹೋಗ್ತಾರೆ. ಅದರಲ್ಲಿ ಇನ್ನು ಮುಂದೆ ನಿನಗೆ ಲಕ್ಷ್ಮಿ ನಿನ್ನ ಕೈಗೆ ಸಿಗೋದಿಲ್ಲ, ಮರ್ತು ಬಿಡು ಅಂತ ಬರ್ದಿರುತ್ತೆ. ಇದನ್ನ ನೋಡಿದ್ದೆ ಅವನಿಗೆ ಕೀರ್ತಿ ಮೇಲೆ ಅನುಮಾನ ಬರುತ್ತೆ. ಹಾಗಾಗಿ ಕೀರ್ತಿ ಬಳಿ ನಿಂತು ಪ್ರಶ್ನೆ ಮಾಡ್ತಿದ್ದಾನೆ, ಎಲ್ಲಿ ನನ್ನ ಮಹಾಲಕ್ಷ್ಮಿ ನೀನೇ ಮಾಡಿದ್ಯಾ ಅಂತ ಗೊತ್ತಿದೆ, ಸುಮ್ಮನೆ ಹೇಳ್ಬಿಡು ಕೀರ್ತಿ, ಇದನ್ನೆಲ್ಲ ಆಟನ ಇಟ್ಕೋಬೇಡ ಅಂತ. ಅದರಿಂದ ಕೀರ್ತಿಗೆ ತುಂಬಾ ಸಿಟ್ಟು ಬರುತ್ತೆ. ಏನು ಅನ್ಕೊಂಡಿದ್ಯಾ, ನಾನು ಒಮ್ಮೆ ಆ ರೀತಿ ಮಾಡಿರ್ಬಹುದೇ ಹೊರತು ಅದೇ ರೀತಿ ಮಾಡ್ತೀನಿ ಅಂತ ಅನ್ಕೋಬೇಡ. ವೈಷ್ಣವ್ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡು, ಖಂಡಿತ ಯೋಚನೆ ಇಲ್ಲದೆ ಈ ರೀತಿ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿದ್ದಾನೆ. ಹಾಗಿದ್ರೆ ಲಕ್ಷ್ಮಿನ ಯಾರು ಕಿಡ್ನಾಪ್ ಮಾಡಿರ್ಬೋದು ಅನ್ಕೊಂಡು ಅಂಕಿತ್ ಮತ್ತೆ ವೈಷ್ಣವ್ ರೋಡಲ್ಲಿ ಹುಡುಕ್ತಿದ್ದಾರೆ. ಅದಕ್ಕೆ ಸರಿಯಾಗಿ ಬಿಗ್ ಟ್ವಿಸ್ಟ್ ಸಿಗುತ್ತೆ. ನಿತಿನ್ ವೈಷ್ಣವ್ಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದ್ದೆ, ಈ ಕಡೆ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ದೀನಿ, ಅದಕ್ಕೋಸ್ಕರ ಪಾರ್ಟಿ ಮಾಡ್ತಿದ್ದೀನಿ. ನನ್ನ ಉತ್ತರಲ್ಲಿ ಇರ್ತಕ್ಕಂಥ ಒಂದು ಫಾರ್ಮ್ ಹೌಸ್ ಅಲ್ಲಿ ನೀನು ಮತ್ತೆ ನಿನ್ನ ಹೆಂಡತಿ ಬನ್ನಿ, ನಿಮ್ಗಿಬ್ರಿಗೂ ಕೂಡ ಅವಳಿಗೆ ಕೂಲ್ ಡ್ರಿಂಕ್ಸ್ ರೆಡಿ ಆಗಿರುತ್ತೆ, ಆಲ್ಕೋಹಾಲ್, ದಯವಿಟ್ಟು ಬನ್ನಿ ಅಂತ ಹೇಳ್ತಿದ್ದಾನೆ. ಈ ಕಡೆ ಶಟ್ ಅಂತ ಅನ್ಕೊಂಡು ಸುಮ್ಮನೆ ಆದ್ರೆ ಈ ಕಡೆ ಅಂಕಿತ್ ನಿತಿನ್ ಕಿಡ್ನಾಪ್ ಮಾಡಿರ್ಬಹುದಲ್ಲ, ಕೀರ್ತಿ ಮತ್ತೆ ನಿತಿನ್ ಬಿಟ್ಟರೆ ಬೇರೆ ಯಾರು ಕೂಡ ಲಕ್ಷ್ಮಿ ಹೇಗೆ ಶತ್ರುಗಳಿಲ್ಲ ಅಂತ. ಹೌದು, ಅದೇ ರೀತಿ ಆಗಿರ್ಬೋದು ಅಂತ ಯೋಚನೆ ಉಟ್ಕೊಂಡು ಅವ್ನ ಮನೆ ಕಡೆ ಹೋದ್ರೆ ಅವ್ನ ಮನೆ ಅದ್ದೂರಿಯಾಗಿ ಅಲಂಕಾರ ಆಗ್ತದೆ. ಏನೋ ಜೈಲಿಂದ ಬಂದಿರೋಕೆ ವೆಲ್ಕಮ್ ಮಾಡ್ಲಿಕ್ಕೆ ಅಂತ ಅನ್ಕೋತಾನೆ. ಇಡೀ ಮನೆನ ಹುಡುಕ್ತಾನೆ. ಬಟ್ ಎಲ್ಲೂ ಕೂಡ ಲಕ್ಷ್ಮಿ ವೈಷ್ಣವ್ಗೆ ಕಾಣಿಸೋದೇ ಇಲ್ಲ. ಈ ಕಡೆ ನನ್ನ ಮನೇಲಿ ಯಾಕೆ ಹುಡ್ಕೋಕ್ ಬಂದಿದ್ಯಾ, ಹೋಗ್ಬಿಟ್ಟು ನೀನು ಎಕ್ಸ್ ಲವರ್ ಹತ್ರ ಕೇಳು, ಅವಳೇ ನಿನ್ನ ಹೆಂಡತಿಗೆ ಏನಾದರೂ ಮಾಡಿರ್ಬೋದು, ಅದನ್ನ ಬಿಟ್ಟು ನನ್ನ ಹತ್ರ ಕೇಳ್ತಿದ್ರೆ ನಿನ್ನ ಮತ್ತೆ ನೀನು ಹೆಂಡ್ತೀನಿ ನಾನೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ನಲ್ಲ, ಸುಮ್ಮನೆ ಹೋಗ್ತಾ ಇರು ಅಂತ ಹೇಳ್ತಾರೆ. ನಂತರ ಈ ಕಡೆ ವೈಷ್ಣವ್ಗೆ ಅನ್ಸುತ್ತೆ ಖಂಡಿತ ನಿತಿನ್ ಮನೇಲಿ ಇಲ್ಲ ಅಂತ. ಹಾಗಿದ್ರೆ ಎಲ್ಲ ಹೋಗಿರ್ಬೋದು ಅಂತ ಮತ್ತೆ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಕೀರ್ತಿನೇ ಚಾನ್ಸಸ್ ಇದೆ ಅಂತ ಮತ್ತೆ ಕೀರ್ತಿ ಹತ್ರ ಬರ್ತಿದ್ದಾರೆ. ಆದ್ರೆ ಲಕ್ಷ್ಮಿ ಎಲ್ಲೂ ಹೋಗಿಲ್ಲ. ವೈಷ್ಣವ್ ಎಲ್ಲ ಹುಡ್ಕೊಂಡು ಅಲ್ಲೇ ಇದ್ಲು, ಬಟ್ ಅವ್ನ ಕಣ್ಣ ಕಾಣಿಸ್ಲಿಲ್ಲ ಅಷ್ಟೇ. ಬಿಕಾಸ್ ನಿತಿನ್ ಆ ಒಂದು ಹೂವಿನ ಗುಡ್ಡೆಯಲ್ಲಿ ಲಕ್ಷ್ಮಿನ ಬಚ್ಚಿಟ್ಟಿದ್ರು, ಜೊತೆಗೆ ಪ್ರಜ್ಞಾಹೀನ ಸ್ಥಿತಿಲಿ ಕೂಡ ಇದ್ಲು ಲಕ್ಷ್ಮಿ. ಹಾಗಾಗಿ ಅವಳಿಗೂ ಕೂಡ ವೈಷ್ಣವ್ ಬಂದಿರೋದು ಗೊತ್ತಾಗ್ಲಿಲ್ಲ. ಜೊತೆಗೆ ತನ್ನ ಫ್ರೆಂಡ್ ಕರೆದು ಯಾವಾಗ ಎಚ್ಚರ ಆಗುತ್ತೆ ಅಂತ ಕೇಳ್ತಾರೆ. ಇನ್ನೂ 6 ಗಂಟೆ ಕಾಲ ಎಚ್ಚರ ಆಗುದಿಲ್ಲ. ಎಚ್ಚರ ಆದ್ರೂ ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾಳೆ, ಅವಳಿಗೆ ಒಂದು ಹೆಜ್ಜೆ ಕೂಡ ಇಡೋಕೆ ಆಗುದಿಲ್ಲ ಅಂತ. ನಂತರ ಮಧುಮಗನಾಗಿ ಅವನು ಕೂಡ ಅಲಂಕಾರ ಮಾಡ್ಕೊಳ್ಳೋಕೆ ಸಿದ್ಧವಾಗ್ತಿದ್ದಾನೆ. ಜೊತೆಗೆ ಮಧುಮಗಳಾಗಿ ಅವನು ಕೂಡ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಪುರೋಹಿತರ ಮತ್ತು ಪುರೋಹಿತರ ಹೆಂಡತಿನ ಕರ್ಕೊಂಡು ಬಂದಿದ್ದಾರೆ. ಇಡೀ ಮದುವೆ ಮನೆ ತರ ಕೊಂಗೊಳಿಸ್ತಾ ಇದೆ. ನಂತರ ಈ ಕಡೆ ಲಕ್ಷ್ಮಿನ ಎಷ್ಟು ಮುದ್ದಾಗಿದೆಯಾ ಅಲ್ವಾ, ಎಷ್ಟು ಕ್ಯೂಟ್ ಆಗಿದೆಯಾ ಅಲ್ವಾ ನೀನಂದ್ರೆ ನನಗೆ ತುಂಬಾನೇ ಇಷ್ಟ. 3 ಮದುವೆ ಆಗಿದ್ದೀನಿ, ಆದ್ರೆ ನಿನ್ನಲ್ಲಿರುವ ಆಕರ್ಷಣೆ ಯಾರಲ್ಲೂ ಕೂಡ ಇಲ್ಲ. ನೀನು ರೆಬಲ್, ಬಟ್ ಇವಳನ್ನ ಕ್ಯೂಟ್ ಆಗಿ ರೆಡಿ ಮಾಡ್ಬೇಕು ಅಂತಾರೆ. ಆಕೆ ಮದುವೆ ಆಗಿರೋ ಹುಡುಗಿ ಈ ರೀತಿ ಮಾಡೋದು ತಪ್ಪು, ನಾನು ಮಾಡಲ್ಲ ಅಂದಾಗ ನಿನ್ನ ಮಕ್ಳುಗಳು ಜೀವಂತವಾಗಿ ಸ್ಕೂಲಿಂದ ಬರಬೇಕು ಅಂದ್ರೆ ಇದನ್ನ ನೀನು ಮಾಡ್ಲೇಬೇಕಾಗತ್ತೆ ಅಂತ ನಿತಿನ್ ಎಚ್ಚರಿಕೆ ಕೊಡ್ತಾರೆ. ಬಿಕಾಸ್ ಅನಿವಾರ್ಯವಾಗಿ ಆಕೆ ಮತ್ತೆ ಇಬ್ರು ಕೂಡ ಲಕ್ಷ್ಮಿನ ಅಲಂಕಾರ ಮಾಡಬೇಕಾಗಿದೆ. ಜೊತೆಗೆ ಅಲಂಕಾರ ಮಾಡಿದವಳನ್ನ ಎಚ್ಚರ ಮಾಡೋಕ್ಕೆ ತುಂಬಾನೇ ಟ್ರೈ ಮಾಡ್ತಿದ್ದಾರೆ. ನೋಡಮ್ಮ ನಿನ್ನ ಜೀವನ ಹಾಳಾಗ್ತದೆ ಅಂತ ನೀರೆಲ್ಲ ತಪ್ಪಿಸ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಎಚ್ಚರ ಆಗ್ತಾನೆ ಇಲ್ಲ. ಅಷ್ಟರಲ್ಲಿ ನಿತಿನ್ ಫ್ರೆಂಡ್ಸ್ ಬಂದಿದ್ದ, ನೀವು ಏನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವಳನ್ನ ಎಚ್ಚರ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವಳು ಎಚ್ಚರ ಆದ್ಲು ಏನೂ ಕೂಡ ಪ್ರಯೋಜನ ಇಲ್ಲ. ಸುಮ್ಮನೆ ನೀವು ವಿನಾಕಾರಣ ನಿಮ್ಮ ಪ್ರಯತ್ನ ಮಾಡಬೇಡಿ ಅಂತ ಹೋಗ್ತಾರೆ. ನಂತರ ಮಧುಮಗನಾಗಿ ಅಲಂಕಾರ ಮಾಡ್ಕೊಂಡೆ ನಿತಿನ್ ಬಂದಿದ್ದೆ ಲಕ್ಷ್ಮಿನ ನೋಡಿ ಫುಲ್ ಖುಷಿ ಆಗ್ತದಾನೆ. ಇವತ್ತು ನಂದು ಮದ್ವೆ ಅಂತ ಹೇಳ್ತಿದ್ದಾನೆ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಬಂದಿದ್ದೆ. ಮತ್ತೆ ಕೀರ್ತಿನ ಪ್ರಶ್ನೆ ಮಾಡಿದಾಗ ಕೀರ್ತಿ ತುಂಬಾನೇ ಸಿಟ್ಟು ಮಾಡ್ಕೋತಾಳೆ. ಹೌದು, ನಾನೇ ಮಾಡಿರೋದು, ಬೇಕಿದ್ರೆ ನೋಡ್ಕೊ ಹೋಗು, ನಾನು ಯಾಕೆ ಹೇಳಿ ಕಿಡ್ನಾಪ್ ಮಾಡಿರೋರು ಯಾರಾದ್ರೂ ಹೇಳ್ತಾರ ಅಂತ. ಬಟ್ ಇದರಿಂದಾಗಿ ಅವನಿಗೆ ಅರ್ಥ ಆಗೋದು ಒಂದೇ ಸತ್ಯ, ಕೀರ್ತಿ ಮಾಡಿಲ್ಲ ಅನ್ನೋದು. ಅಷ್ಟರಲ್ಲಿ
ಈ ಕಡೆ ಕೀರ್ತಿ ಕೂಡ ಲಕ್ಷ್ಮಿನ ಹುಡ್ಕೋ ಪ್ರಯತ್ನ ಮಾಡ್ತಾಳೆ, ಜೊತೆಗೆ ತನ್ನ ತಂದೆ ಸಹಾಯ ಕೂಡ ತಗೋತಾಳೆ. ತಂದೆ ಸಹಾಯದಿಂದ ಈ ಕಡೆ ಲಕ್ಷ್ಮಿಗೆ ಏನಾಗಿದೆ, ಯಾರು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಡೈರೆಕ್ಟ್ ಆಗಿ ವೈಷ್ಣವಿ ಕಾಲ್ನ ರಿಸೀವ್ ಮಾಡಿ ಆ ವಿಷಯನ ಕೇಳ್ಕೊಂಡು ಇಬ್ರಿಗೂ ಕೂಡ ಅಂದ್ರೆ ಅಪ್ಪ ಮತ್ತೆ ಮಗಳು ಕೀರ್ತಿ ಇಬ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾರೆ. ಕ್ಲೂ ಸಿಕ್ಕಿದೆ, ನೀನು ಹೋಗಿ ಮನೇಲಿ ಹೇಳು ಅಂತ ಅಂಕಿತ್ನ ಕಳಿಸಿ ಆ ಕಾರ್ ಡ್ರೈವರ್ ಹತ್ರ ಹುಡ್ಕೊಂಡು ಹೋಗ್ತಾರೆ. ಕಾರ್ ಡ್ರೈವ್ನ ಹೊಡೆದು ಬಡ್ದು ಮಾಡಿದಾಗ ಆ ವ್ಯಕ್ತಿ ಎಲ್ಲವನ್ನ ಕೂಡ ಹೇಳ್ತಾನೆ, ಒಬ್ಬ ವ್ಯಕ್ತಿನ ಕೂಡ ಕಳಿಸ್ಕೊಡ್ತಾನೆ, ಅವನು ತೋರಿಸ್ತಾನೆ ಅಂತ. ಈ ಕಡೆ ವೈಷ್ಣವನ ಜೊತೆಗೆ ಹೋಗ್ತಾ ಇದ್ದಾನೆ. ಈ ಕಡೆ ಕೀರ್ತಿಗೆ ವಿಷಯ ಗೊತ್ತಾಗುತ್ತೆ, ಈಗ ಹೋಗ್ತಿರೋನ್ನ ಖಂಡಿತ ಕತೆನ ಮುಗಿಸೋ ಪ್ಲಾನ್ ಇದೆ ಅನ್ನೋದು. ಹಾಗಾಗಿ ಅವಳು ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅಷ್ಟರಲ್ಲಿ ಈ ಕಡೆ ನಿತಿನ್ ಫ್ರೆಂಡಿಂದ ನಿತಿನ್ಗೆ ಗೊತ್ತಾಗುತ್ತೆ ವೈಷ್ಣವ್ ಬರ್ತಿದ್ದಾನೆ ಮದುವೆ ನಿಲ್ಸೋಕೆ ಅಂತ. ಹೌದಾ, ನೋಡು ಲಕ್ಷ್ಮಿ, ನಿನ್ ಗಂಡ ಬರ್ತದಾನಂತೆ, ನಮ್ಮ ಮದುವೆಯಲ್ಲಿ ಭಾಗವಹಿಸುವುದಕ್ಕೆ ಖಂಡಿತ ಅರ್ಥಕ್ಷತೆ ಹಾಕ್ಲಿ, ನಾವಿಬ್ರು ಮದುವೆ ಆಗೋಣ ಅಂತ ಹೇಳ್ತಾ, ಇಲ್ಲಿ ಇವಳಿಗಷ್ಟೇ ಮುಹೂರ್ತ ಇಟ್ಟಿಲ್ಲ, ನನ್ನ ಮದುವೆ ಮುಹೂರ್ತನ ಅಲ್ಲಿ ಅವನಿಗೂ ಕೂಡ ಮುಹೂರ್ತ ಇಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಅಲ್ಲಿಂದ ಹೊರಗಡೆ ಬರೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ದಾರಿ ಮಧ್ಯದಲ್ಲಿ ಆ ವ್ಯಕ್ತಿ ಬಂದಿದ್ದೆ ವೈಷ್ಣವ್ ತಲೆಗೆ ಪೆಟ್ಟು ಕೊಟ್ಟೇ ಬಿಡ್ತಾರೆ. ಸಾಕಷ್ಟು ಫೈಟ್ ಬ್ಯಾಕ್ ಮಾಡ್ತಾರೆ. ಬಟ್ ನಂತರ ಅದರಲ್ಲಿ ಸೋತು ಕೆಳಗಡೆ ಪ್ರಜ್ಞಾ ಏನೋ ಸ್ಥಿತಿಲಿ ಬಿದ್ದು ಹೋಗ್ತಾರೆ. ನಂತರ ಆ ವ್ಯಕ್ತಿ ಇವನು ಬರೋದಿಲ್ಲ, ನೀವು ನಿಮ್ಮ ಪಾಡಿಗೆ ನೀವು ಮದುವೆನ ಮಾಡ್ಕೊಳ್ಳಿ ಅಂತ ಹೇಳಿದು ಅಲ್ಲಿ ಗುನ್ಗುನಿಸ್ತಾ ಇದೆ. ಲಕ್ಷ್ಮಿಗೆ ತೊಂದರೆ ಆಗಿದೆ ಅಂತ ಅಷ್ಟರಲ್ಲಿ ಕೀರ್ತಿ ಬರ್ತಾಳೆ, ವೈಷ್ಣವ್ನ ಎಬ್ಸು ಪ್ರಯತ್ನ ಮಾಡ್ತಿದ್ದಾಳೆ. ರಕ್ತ ತುಂಬಾನೇ ಹೋಗ್ತದೆ. ಆದ್ರೆ ಇಲ್ಲಿ ವೈಷ್ಣವ್ ಮಾತ್ರ ನಾನು ಲಕ್ಷ್ಮಿನ ನೋಡ್ಬೇಕು, ಲಕ್ಷ್ಮಿ ಅವ್ರಿಗೆ ತುಂಬಾ ಜೀವಕ್ಕೆ ಅಪಾಯ ಇದೆ, ಅವ್ರ ಜೀವನ ಹಾಳಾಗ್ತದೆ, ಕಾಪಾಡಬೇಕು ಅಂತ ಹೇಳ್ತಿದ್ರೆ ವೈಷ್ಣವ್ ಹೋಗೋಣ, ಬಟ್ ಮೊದಲು ನೀನು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಈ ಕಡೆ ಮನೆಯವ್ರು ಎಲ್ಲರೂ ಆತಂಕ ಪಡ್ಕೊಂಡಿರ್ತಾರೆ. ಬಟ್ ಕೀರ್ತಿ ಏನೂ ಮಾಡಿಲ್ಲ. ಅಂಕಲ್ ಮುಖಾಂತರ ಲಕ್ಷ್ಮಿ ಅದಕ್ಕೆ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು, ವೈಷ್ಣವಣ್ಣ ಹೋಗ್ತಿದ್ದಾನೆ ಅಂತ ಒಂದು ತಾತ್ಕಾಲಿಕ ಖುಷಿ ಸಿಗುತ್ತೆ ಅಷ್ಟೇ. ನೆಕ್ಸ್ಟ್ ಟರ್ಮ್ ಅಲ್ಲಿ ಈ ಕಡೆ ಕೀರ್ತಿ ಕಾಲ್ ಮಾಡಿದೆ, ವೈಷ್ಣವ್ಗೆ ಪೆಟ್ಟಾಗಿದೆ, ಅಟ್ಯಾಕ್ ಮಾಡಿದ್ದಾರೆ, ರಕ್ತ ಹೋಗ್ತದೆ, ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿದ್ದೀನಿ, ನೀವು ಕೂಡ ಬಂದ್ಬಿಡಿ ಅಂತ. ಇದರಿಂದಾಗಿ ಕಾವೇರಿ ಅವರು ಫುಲ್ ಶಾಕ್ ಆಗ್ತಿದ್ದಾರೆ. ಕೃಷ್ಣ, ಕಾವೇರಿ ಅವರು, ಸುಪ್ರೀತಾ ಎಲ್ಲರೂ ಕೂಡ ಕಾರಿಂದ ಹೊರಟು ಬರ್ತಿದ್ದಾರೆ. ಇದು ಎಲ್ಲದಕ್ಕೂ ಕೂಡ ಲಕ್ಷ್ಮಿನೇ ಕಾರಣ. ಎಲ್ಲಿಂದ ನನ್ನ ಮಗನ ಜೀವನಕ್ಕೆ ಹೊಕ್ಕರಿಸ್ಕೊಂಡ್ಬಿಟ್ಲು, ಇಡೀ ನನ್ನ ಮಗನ ಜೀವನನೇ ಸರ್ವನಾಶ ಆಗೋಯ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ವೈಷ್ಣವ್ಗೆ ಎಚ್ಚರ ಆಗ್ತಾರೆ ಇಲ್ಲ. ಫೈನಲಿ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ವೈಷ್ಣವ್ನ ಎಚ್ಚರ ಮಾಡೋ ಪ್ರಯತ್ನ ಮಾಡ್ತಿದ್ದಾಳೆ. ಲಕ್ಷ್ಮಿನ ಜೀವನನ ಕಾಪಾಡಬೇಕು ಅಲ್ವಾ ವೈಷ್ಣವ್, ಪ್ಲೀಸ್ ಎದೇಳು ಅಂತ. ಬಟ್ ವೈಷ್ಣವ್ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಲಕ್ಷ್ಮಿ ಜೊತೆ ಮದುವೆ ಆಗಿದ್ದು, ಮಾತು ಕೊಟ್ಟಿದ್ದು ಅವುಗಳೇ ನೆನಪಾಗ್ತದೆ. ಜೊತೆಗೆ ಲಕ್ಷ್ಮಿನ ಕನ್ವರ್ಸ್ತಿದ್ದಾನೆ. ಹಾಗಿದ್ರೆ ನಿಜವಾಗ್ಲೂ ಅಂಥ ಪರಿಸ್ಥಿತಿಲೂ ಕೂಡ ತನ್ನ ಪ್ರಾಮಿಸ್ನ ಮರೆಯದೆ, ತನ್ನ ಪ್ರಾಮಿಸ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ತನ್ನ ಮಹಾಲಕ್ಷ್ಮಿನ ಕಾಪಾಡೋದಕ್ಕೋಸ್ಕರ ಅಂಥ ಪರಿಸ್ಥಿತಿಲೂ ಕೂಡ ವೈಷ್ಣವ್ ದಾರಿ ಮಧ್ಯದಿಂದನೇ ಲಕ್ಷ್ಮಿ ಕಡೆ ಹೋಗ್ತಾನೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನಂತರ ಆ ಕಡೆ ಲಕ್ಷ್ಮಿನ ಕರ್ಕೊಂಡು ಮಂಟಪದ ಹತ್ರ ಬರ್ತಿದ್ದಾರೆ, ಹೂವಿನ ಸುರಿಮಳೆನಿಗೆ ಇಟ್ಟಿದ್ದಾರೆ. ನಂತರ ಗಂಡು ಹೆಣ್ಣು ಇಬ್ರು ಕೂಡ ಪಕ್ಕ ಕುತ್ಕೋತಾರೆ. ಈ ಕಡೆ ಯಾರಿಗೂ ಕೂಡ ಇಷ್ಟ ಇಲ್ಲ, ಹೆದರಿಸಿ ಬೆದರಿಸಿ ಮದುವೆ ಮಾಡಿಸ್ಕೊತಿದ್ದಾರೆ ಪುರೋಹಿತರಿಂದ. ಈ ಕಡೆ ಎಲ್ಲ ರೀತಿಯ ಮಂತ್ರಗಳನ್ನ ಹೇಳ್ತಿದ್ದಾಗ ಈ ಕಡೆ ತಾಳಿ ಕಟ್ಟಬೇಕು ಅಂತ ಹೇಳಿದ್ರೆ, ಮಾಂಗಲ್ಯ ಧಾರಣೆ ಆಗಬೇಕು ಅಂದರೆ ಕುತ್ತಿಗೆಯಲ್ಲಿ ಇರ್ತಕ್ಕಂಥ ಒಂದು ತಾಳಿನ ಬಿಚ್ಚಬೇಕು ಅಂದಾಗ ಪುರೋಹಿತರೆ ಹೆಂಡತಿಗೆ ಬಿಚ್ಚಿ ಅಂತ ಹೇಳಿದಕ್ಕೆ, ಇಲ್ಲ ಯಾವುದೇ ಕಾರಣಕ್ಕೂ ಇಷ್ಟು ಪಾಪ ಮಾಡಿದ್ದೀನಿ, ಈ ಪಾಪ ಅಂತೂ ನಾನು ಖಂಡಿತ ಮಾಡಲ್ಲ ಅಂದಾಗ ಕಪ್ಪಾಳಕ್ಕೆ ಬಾರಿಸ್ತಾರೆ ನಿತಿನ್. ನಾನೇ ಬಿಚ್ತೀನಿ, ನಿನ್ನ ಗಂಡ ಹೇಳ್ತದಾನಲ್ವಾ ಅಂದಾಗ, ಅದು ಪಾಪ ಅಂದಾಗ ನಿನ್ನ ಗಂಡನೇ ಹೇಳಿದಲ್ವಾ ಪಾಪದ ಕೆಲಸ ಮಾಡಲೇಬೇಕು ಅಂತ, ಇಲ್ಲಾಂದರೆ ಇನ್ನೊಂದು ತಾಳಿ ಕಟ್ಟೋಕ್ಕಾಗಲ್ಲ ಅಂತ, ಅದಕ್ಕೋಸ್ಕರನೇ ಅಂತ ಹೇಳಿ ಕೀಳೋ ಪ್ರಯತ್ನ ಮಾಡ್ತಿದ್ದಾನೆ. ಬಟ್ ಕೀಳೋಕೆ ಖಂಡಿತ ಆಗೋದಿಲ್ಲ. ಬಿಕಾಸ್ ಲಕ್ಷ್ಮಿಗೆ ಪ್ರಜ್ಞೆ ಬರ್ಬೋದು, ಅದರ್ವೈಸ್ ವೈಷ್ಣವ್ ಅಲ್ಲಿಗೆ ಬರ್ಬೋದು, ಅಥವಾ ಯಾರ್ದು ಮುಖಾಂತರ ಪೊಲೀಸ್ ಅವರೇ ಬರ್ಬೋದು, ಇಲ್ಲ ಅಂದರೆ ಅಕ್ಕಮ್ಮ ಅಂದರೆ ಭಾಗ್ಯ ಎಂಟ್ರಿ ಕೊಡ್ಬೋದು. ಫೈನಲಿ ಲಕ್ಷ್ಮಿಯ ಬದುಕು ಹಾಳಾಗದಿರೋ ಹಾಗೆ ಖಂಡಿತ ಯಾರೋ ಬಂದು ತಡಿತಾರೆ. ಅದು ಹೀಗೆ ಏನು, ವೈಷ್ಣವನ ಪರಿಸ್ಥಿತಿ ಚಿಂತಾಜನಕ ಸ್ಥಿತಿಯಾಗಿದೆ. ಬಿಕಾಸ್ ಅವ್ನಿಗೆ ಎಚ್ಚರ ಆಗ್ತಾನೆ ಇಲ್ಲ, ಎಚ್ಚರ ಆಗ್ತಾನೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ.